ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಇವತ್ತು ನಾನು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೆ. ಮುಂಚೆ ಬಂದಿದ್ದೆ, ಬಟ್ ಅಲ್ಲಿ ನಮಗೆ ಮೂವೀಸ್ ನೋಡೋದಕ್ಕೆ ಇರಲಿಲ್ಲ. ಈ ಸರಿ ನಮಗೆ PVR ಎಲ್ಲ ಓಪನ್ ಇದೆ ಮಾಲ್ ಆಫ್ ಏಷ್ಯಾದಲ್ಲಿ. ನೀವು ಬಂದು ನೋಡಬಹುದು. ಈ ಫ್ರೇಮ್ ನೋಡ್ತಿದ್ದೀರಲ್ಲ, ಈ ಫ್ರೇಮಲ್ಲಿ ರೀಲ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ನೀವೇನಾದರೂ ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಿರಲಿ, ತುಂಬ ಮಾಡಿಸ್ದಂಗಿರುತ್ತೆ. ಬ್ಯಾಕ್ಗ್ರೌಂಡ್ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬರುವಾಗ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಈಗ, ಯಾಕೆಂದರೆ ಬಂದಿದ್ದೆ ಲೇಟ್. ನಾನು ಮೂವಿಗೆ ಹೋಗಿದ್ದೆ. ಮೂವಿ ಮುಗಿಸ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇರೋದು. ಬನ್ನಿ, ಈ ಫೇವ್ರೇಟ್ ಸ್ಪಾಟ್ ಇದೆಯಲ್ಲ, ಇದು ನನಗೆ ತುಂಬ ಅಂದರೆ ನನ್ನ ಫೇವ್ರೇಟ್ ಸ್ಪಾಟ್ ಇದು. ಫೋಟೋಸ್ಗೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ನಾನು ಹೋದ ಸರಿ ಬಂದಾಗಲೂ ತುಂಬ ಪಿಕ್ಚರ್ಸ್ ಇಲ್ಲೇ ಕ್ಲಿಕ್ ಮಾಡ್ಕೊಂಡಿದ್ದು, ಈ ಸರಿನೂ ಇಲ್ಲೇ ಫೋಟೋಸ್ ತಗೊಂಡೆ. ಇಲ್ಲೊಂದು 5 ಮಿನಿಟ್ಸ್ ಅಂತಲೇ ಎಲ್ಲ, ಒಂದು ಅರ್ಧ ಗಂಟೆ ಆರಾಮಾಗಿ ನೀವು ನಿಂತ್ಕೊಂಡು ಕೆಳಗಡೆ ಮೇಲ್ಗಡೆ ಇರೋ ವ್ಯೂಸ್ನ ನೀವು ಸಕ್ಕತ್ತಾಗಿ ನೋಡಬಹುದು. ಎಲ್ಲ ಸುತ್ತಮುತ್ತ ನೀವು ಯಾವ ಕಡೆ ನೋಡಿದ್ರೂ ಗ್ರೀನಾಗೇ ಕಾಣಿಸುತ್ತೆ ಈ ಪ್ಲೇಸಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿರೋದೆಲ್ಲ ನಿಮಗೆ ಆರ್ಟಿಫಿಷಿಯಲ್ ಗಿಡಗಳಂತಲೇ ಅನಿಸೋದಿಲ್ಲ. ಎಲ್ಲನೂ ನ್ಯಾಚುರಲ್, ಏನೋ ಒರಿಜಿನಲ್ ಗಿಡಗಳೇ ಇಟ್ಟಿದ್ದಾರೆ ಇವರು ಅಂತ ಅನಿಸುತ್ತೆ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ, ತುಂಬ ಪ್ಲೆಸೆಂಟಾಗಿರುತ್ತೆ ನಿಮಗೆ. ನೀವೇ ನೋಡಿ, ಅಲ್ಲಿ ಎಲ್ಲ ಇರೋದೆಲ್ಲ ಪ್ಲಾಸ್ಟಿಕ್ ಗಿಡನೇ, ಬಟ್ ನಮ್ಗೆ ಅನಿಸೋದು ಅಲ್ಲೆಲ್ಲನೂ ಒರಿಜಿನಲ್ ಆಗಿ ಇದೆ, ನ್ಯಾಚುರಲ್ ಗಿಡನೇ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿಂದ ವ್ಯೂ ನೋಡಿ. ಆ್ಯಕ್ಚುಲಿ ಈ ಎಸ್ಕಲೇಟರ್ಸ್ ನನಗೆ ಹೇಟೆಸ್ಟ್ ಪಾರ್ಟ್. ಎಷ್ಟು ಸರಿ ಹೋದರೂ ನನಗೆ ಅದ್ರಲ್ಲಿ ಹೋಗೋಕ್ಕೆ ತುಂಬ ಭಯ. ನಿಮಗೂ ಯಾರಿಗಾದರೂ ಇದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಟಾಪಿಂದ ವ್ಯೂ ನೋಡಿದ್ರಿ, ಇಲ್ಲಿ ಕೆಳಗಡೆಯಿಂದನೇ ಒಂದು ವ್ಯೂ ನೋಡೋಣ. ನೋಡಿ, ಇಲ್ಲಿರೋ ಗಿಡಗಳೆಲ್ಲ ನಾನು ಆಲ್ರೆಡಿ ಹೇಳಿರೋ ಹಾಗೆ ಯಾವುದೂ ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಎಲ್ಲ ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ, ರಿಯಲಿಸ್ಟಿಕ್ ಆಗಿದೆ ನಿಮಗೆ. ಇನ್ನೂ ಈ ಒಳಗಡೆ ನೋಡಿ ಫುಡ್ ಕೋರ್ಟ್ ಅದು ಆ್ಯಕ್ಚುಲಿ, ಬಟ್ ನೀವು ಹೊರಗಡೆ ಫೋಟೋಸ್ ತೊಗೋಬೋದು, ತುಂಬ ಕ್ಲಾಸಿಯಾಗಿ ಬರುತ್ತೆ ಅಲ್ಲಿ. ಆ್ಯಕ್ಚುಲಿ ನಾನೇನು ಶಾಪಿಂಗ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಅವ್ರ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಬಟ್ ನಾವು ಮಾಲಲ್ಲಿ ಸುತ್ತಾಡೋದೇ ಒಂಥರ ಖುಷಿ ಅಲ್ವೇನ್ರಿ. ಯಾರಾದರೂ ನೀವು ಮಾಲ್ ಆಫ್ ಏಷ್ಯಾಗೆ ಹೋದರೆ ಈ ವಾಲಲ್ಲೂ ಅಷ್ಟೇ ಫೋಟೋಸ್ ತಗೊಳ್ಳೋದು ಮರಿಬೇಡಿ. ಈ ವಾಲಲ್ಲೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬರುತ್ತೆ ಫೋಟೋಸು. ವಾಲೇ ಏನು ಸಕ್ಕತ್ತಾಗಿದೆ. ಈ ಮಾಲ್ಸಲ್ಲೆಲ್ಲನೂ ಫುಡ್ಡೆಲ್ಲ ತುಂಬ ಕಾಸ್ಟ್ಲಿ. ಈ ಮೂವಿ ಟಿಕೆಟ್ಗೆ ಅಷ್ಟೇ ಪಾಪ್ಕಾರ್ನ್ ರೇಟೂ ಇರುತ್ತೆ ನಮಗೆ. ಈ ರೂಫ್ ಅಂತೂ ಡಿಸೈನ್ ನೋಡಿ ಸಕ್ಕತ್ತಾಗಿದೆ. ಇಲ್ಲೂ ಅಷ್ಟೆ ಲೈಟ್ಸು ಏನು ಕ್ಲಾಸಿಯಾಗಿ ಕಾಣಿಸ್ತಾ ಇರತ್ತೆ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಅದೆಲ್ಲನೂ ಫುಡ್ ಕೋರ್ಟ್ಸ್ ಅಂತೂ ಒಂದಕ್ಕಿಂತ ಇನ್ನೊಂದು ಯೂನಿಕ್ ಡಿಸೈನ್ಸಲ್ಲಿದೆ. ನಾನು ಸುಮಾರು ಮಾಲ್ಸ್ ಅಂತಲ್ಲ, ಕೆಲವೊಂದು ಮಾಲ್ಸಿಗೆ ಹೋಗಿದ್ದೀನಿ, ಬಟ್ ಇಷ್ಟೊಂದು ನನಗೆ ಆ್ಯಂಬಿಯನ್ಸು ಸಕ್ಕತ್ತಾಗಂತ ನನಗೆ ಬೇರೆದು ಅನಿಸಿಲ್ಲ. ನನಗೆ ಆ್ಯಕ್ಚುಲಿ ಪರ್ಸ್ನಲ್ಲಾಗಿ ಇಲ್ಲಿರೋ ಆ್ಯಂಬಿಯನ್ಸು ಸಕ್ಕತ್ತಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದು ಎಕ್ಸಿಟು, ಎಂಟ್ರೆನ್ಸು ಎಕ್ಸಿಟು ಎರಡೂ ಹೋಗ್ಬೋದು. ಸೆನ್ಸರ್ ಡೋರ್ ಓಪನ್ ಆಗ್ತಾ ಇದೆ. ಆ್ಯಕ್ಚುಲಿ ನೀವು 6 o'clock ಮೇಲೆ ಹೋದರೆ ಇಲ್ಲಿ ಈ ಲೈಟ್ ಸೆಟ್ಟಿಂಗ್ಸ್ ಎಲ್ಲನೂ ಎಂಜಾಯ್ ಮಾಡ್ಬೋದು ನೀವು. ನೀವು ಏನಾದರೂ ನಂತರ ರೀಲ್ಸ್ ಮಾಡೋರು, ವೀಡಿಯೋಸ್ ಮಾಡ್ಕೊಳ್ಳೋರಾದರೆ ಎಂಜಾಯ್ ಮಾಡ್ತೀರ ಆ ಲೈಟ್ ಸೆಟ್ಟಿಂಗ್ಸ್ನೆಲ್ಲನೂ. ಸುಮಾರು ಜನ ಈ
ಎಂಟ್ರೆನ್ಸಲ್ಲಿ ಫೋಟೋಸ್ ತಗೊಳ್ತಾ ಇದ್ರು. ಇಂಡಿಯಾ ಲೈಟ್ ಫೆಸ್ಟಿವಲ್, ಮಾಲ್ ಆಫ್ ಏಷ್ಯಾ. ಆ್ಯಕ್ಚುಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇದನ್ನು. ನನ್ನ ಜೊತೆ ನನ್ನ ಸಿಸ್ಟರ್ ಮಗಳು ಬಂದಿದ್ಲು. ಅವಳಂತೂ ಸುಮಾರೊಂದು 45 ಮಿನಿಟ್ಸ್ ಇದನ್ನೇ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಅವಳು. ಹೋಗೋಣ ಬಾ ಅಂದರೆ ಬರಲೇ ಇಲ್ಲ ಅವಳು ಈ ಜಾಗ ಬಿಟ್ಟು. ನೋಡಿ ಅಲ್ಲಿರೋ ಮಕ್ಕಳೆಲ್ಲನೂ ಇದನ್ನೇ ನೋಡಿ ಎಂಜಾಯ್ ಮಾಡ್ತಾಯಿದ್ರು ಅವರು. ನಮ್ಮ ಮಕ್ಕಳೇ ಅಂತಲ್ಲ, ನಮಗೂ ಅಷ್ಟೇ ನೋಡ್ತಾ ಏನೋ ಒಂದು ಖುಷಿ. ನಾವು ಈಗಿರೋ ವರ್ಕ್ ಸ್ಟ್ರೆಸ್ಸು, ಟ್ರಾವೆಲಿಂಗ್ ಸ್ಟ್ರೆಸ್ಸು ಎಲ್ಲನೂ ಒಂದು ಸೈಡ್ಗಿಟ್ಟು ಈ ಥರದ್ದೆಲ್ಲ ಒಂದು 10 ನಿಮಿಷ, ಒಂದು 15 ನಿಮಿಷ ನಿಂತ್ಕೊಂಡು ಕೂತ್ಕೊಂಡು ಎಲ್ಲಾದರೂ ಒಂದು ಸಮಾಧಾನವಾಗಿ ನೋಡ್ತಾ ಇದ್ದರೆ ನಮ್ಮ ಮೈಂಡ್ ಫ್ರೀನೂ ಆಗುತ್ತೆ, ನಮ್ಮ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ನಮ್ಮ ಡೈಲಿ ರೂಟೀನ್ಸ್ಗೆ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ಹೀಗೆ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದರೆ ನಮ್ಮ ಮೈಂಡ್ ರಿಫ್ರೆಶ್ ಕೂಡ ಆಗ್ತಾ ಇರುತ್ತೆ ಆಗಾಗ. ಈ ಪ್ಲೇಸ್ ಅಂತೂ ಹೇಳಲೇಬೇಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ರೀ. ಇಲ್ಲಂತೂ ಒಂದು ಸಿಂಗಲ್ ಫೋಟೋ ತೊಗೊಳಕ್ಕಾಗಲ್ಲ. ಸ್ಯಾಟರ್ಡೆ ಸಂಡೇ ಅಷ್ಟು ಜನ. ನಾನು ಅರ್ಧ ಗಂಟೆ ಕಾದಿದ್ದೀನಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಖಾಲಿ ಆದರೆ ಒಂದು ಸ್ಪೇಸ್, ಒಂದು ಫೋಟೋ ತೊಗೊಳೋದಕ್ಕೆ. ನಾನಿಲ್ಲಿ ಇಲ್ಲಿ ನಮಗೆ ಒಂದೇ ಎಂಟ್ರಿ ಎಕ್ಸಿಟ್ ಅಲ್ಲ ಇರೋದು, ಇನ್ನೊಂದು ಎಂಟ್ರಿ ಎಕ್ಸಿಟ್ ಇದೆ, ಬನ್ನಿ ಕ್ವಿಕ್ಕಾಗಿ ನೋಡಿ. ಅದು ತೋರಿಸಿದ್ದು ನಾನು ಸಾಕರ್ ನಗರ ಪ್ಯಾಟ್ರನ್ಪುರ ಇದೆಯಲ್ಲ, ಅಲ್ಲಿರೋ ಮೇನ್ ರೋಡಲ್ಲಿರೋಂಥ ಎಂಟ್ರಿ ಮತ್ತು ಎಕ್ಸಿಟ್. ಇದು ಹಿಂದೆಗಡೆ ಇನ್ನೊಂದಿದೆ, ಅದು ಎಂಟ್ರಿ ಮತ್ತು ಎಕ್ಸಿಟ್. ಇದು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿರೋದಕ್ಕೆ ತುಂಬ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.